ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಾಳಲ್ಲಿ ಸಿಹಿ ಕಹಿ ಎರಡೂ ಸಮನಾಗಿರಲಿ ಅಂತ ಹಾರೈಸ್ತೀನಿ. ಗುಡ್ ಮಾರ್ನಿಂಗ್, ಹ್ಯಾಪಿ ಯುಗಾದಿ. ನೋಡಿ, ಮಾರ್ನಿಂಗ್ ಬೇಗ ಇದ್ದು ಅತ್ತೆ ಸ್ನಾನ ಎಲ್ಲ ಮಾಡಿ ದೇವ್ರ ಮನೆ ರೆಡಿ ಮಾಡ್ತಾ ಇದ್ದಾರೆ. ನಾವು ತೋರಣ ಎಲ್ಲ ಹಾಕೋಣ ಅಂತ ರೆಡಿ ಮಾಡ್ತಿದ್ವಿ. ಒಡವನ ತೋರಣ ಕತ್ತಿದ್ದಾನೆ. ಅತ್ತೆ ಆ ರಂಗೋಲಿ ಹತ್ರ ಬಿಡ್ಬೇಕು ಈ ಸತಿ. ಅದು ಹೆಂಗೆ ಬದ ನೋಡು, ನೀರು ಹಾಕುವ. ಇನ್ನೂ ಎಲ್ಲಿ ಕತ್ಬೇಕಾಯ್ತು ನೀನು? ಎಲ್ಲ ಜಾಡ್ಕತ್ತದೆ ಹಿಂಗೆ ನೋಡಿ. ಹಂಗೆ ಇನ್ನೂ ಹೇಳ್ಬಿಟ್ಟು ಹಂಗೆ ಮಾಡು. ಅಲ್ಲಿ ಮುಂದೆ ಆಯ್ತು ನೋಡಿ. ನೆಕ್ಸ್ಟು ಪಾಪುಗೆ ಮೋನಿಗೆ ಎಲ್ಲ ತಲೆಗೆ ಎಣ್ಣೆ ಹಚ್ಕೊಟ್ಟೆ. ಫುಲ್ ಕೈ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಟ್ಟೆ. ನೋಡಿ, ಪಾಪು ಕೂಡ ತಲೆ ಮಾಡ್ಕೊಂಡು ನಿಂತಿದ್ದಾನೆ ಬಿಸಿಲು ಕಾಯ್ಕೊಂಡು. ನಾವು ಮೇಲ್ಗಡೆ ಮನೆ ಕಟ್ಟಿಸ್ತಾ ಇದ್ವಲ್ಲ, ಅಲ್ಲಿ ಬಿಸಿಲು ಇಡಲಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿದ್ವಿ. ಹಂಗಾಗಿ ಡಸ್ಟ್ ಎಲ್ಲ ಹಂಗೆ ಇದೆ ಅಲ್ಲಿ. ಆಮೇಲೆ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡೆ. ನೆಕ್ಸ್ಟ್ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ನಾಷ್ಟ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದ್ದು, ಅದನ್ನು ತಿಂದೆ. ಇನ್ನೇನು ಎಲ್ಲ ಪೂಜೆ ಎಲ್ಲ ಆಗಿದೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ವಿ. ರೆಡಿ ಆಗಿಬಿಟ್ಟು ನಾವು ಟಿ.ಟಿಯಲ್ಲಿ ಹೋಗಿದ್ದು. ಫಸ್ಟ್ ಹೋಗಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಜಾಗ ಬಿಡಮ್ಮ, ಎತ್ಕೋದಿಲ್ಲ ನಿನ್ನ ನಾವು. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ಹೋಗಿದ್ದೆ ನಾವು ಓಂಕಾರಿ ಹಿಲ್ಸು. ಅದು ಚನ್ಸಂದ್ರ ಹತ್ರ ಇದೆ. ಮುಂದೆ ಸುಡ್ತಾಯ್ತ ಮಗನೇ. ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ಮಾಡ್ಕೊಂಡಿದ್ದ ಕಣ್ಣ ಬಿಡಕ್ಕೆ ಆಯ್ತಿದೆ ಬೆಳಗ್ಗೆ ಅವನಿಗೆ. ನಟರಾಜ, ವಿಜಯರುದ್ರ, ಭೀಮಾರುದ್ರ, ವಾತಾವರಣ ಮಾತ್ರ ಸಖತ್ತಾಗದೆ. ಬೇಜಾರಾದಾಗ ಇಲ್ಲಿ ಬಂದು ಕೂತ್ಕೊಬಿಟ್ರೆ ಬೇಜಾರೆಲ್ಲ ಕಳೆದು ಹೋಯ್ತದೆ. ತಣ್ಣಗೆ ಆಗುತ್ತೆ ಕಲ್ತೆ. ಎಂಟ್ರು ದೇವ ಮಂದಿರದಲ್ಲಿ ನೀನ್ ಆಡ್ತಾ ಇರತ್ತಿ ಮಗನ ಆಡ್ತಾನೆ.
ಹಾಕೋದು ಆಫ್ ಮಾಡೋದು ಹಾಕೋದು ಆಫ್ ಮಾಡೋದು ಮಾಡ್ತಾ ಇದ್ದೆ ನಾನು. ಹಿಂಗೆ ಮಗಡಿ ಹೊಡಿತದೆ ಮೇಲೆ ತಾತ ಅಲ್ಲಿ ಬಂದ್ರೆ ಹೀರೋ ಹೀರೋ ನಮ್ಮ ಬಂಗಾರ ಹೀರೋ ಕೈ ಚುಮ್ಮಂತದೆ ಚುಮ್ಮಂತದ ಕೈ ಅದೇ ಡಾ 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 ಅಯ್ಯೋ ಹಂಗೆಲ್ಲ ಮಾಡಬಾರ್ದು ಮಗನೆ. ಮನೆ ಎಲ್ಲ ಗಲೀಜು ಮಾಡ್ತೀಯ ನೀನು. ಈಗಲೇ ಗಲೀಜು ಮಾಡ್ಬಿಟ್ಟಿದ್ದೀನಿ ನಾನೇ. ಎಲ್ಲ ಕಸ ಎಲ್ಲ ಇದು ಮಾಡಿದ್ದೀನಿ, ಮನೆ ತುಂಬ ಹಾಕಿದ್ದೀನಿ. ತರಕಾರಿ ಕುಯ್ತೀನಿ ಅಂದ್ಬಿಟ್ಟು ಸರಿ ಆಯ್ತು. ನೀನು ಆಗಲ್ಲ. ಇಲ್ಲಿ ಬಾ ಪಪ್ಪಿ ಕೊಡು. ಅಪ್ಪು ಸರಿ ಆಯ್ತು ಅಮ್ಮ. ಆಯ್ತು ಇದೆ ಆಯ್ತು ಆಯ್ತು ಕೆಲಸ. ಹಂಗ ಬಂಗಾಡಿ ವಾತೈದ್ ವಾತೈದ್ ಒಂದೇ ಸಾಕಲ್ವಾ? ದಪ್ಪ ತೊಳ್ಕೊಂಡ್ ಮಾಡೋಣ. ಹುಳಿ ಹುಳಿ ಇರಲ್ವಾ? ಆಮೇಲೆ ನಿಮ್ಮೆ ಬಿಡ್ಬೇಡಿ, ಇದೇ ಹುಳಿ ಇರ್ತದೆ. ನಾನೇ ಮಾಡ್ಲಾ? ಎಲ್ಲ ಕೂದಿ ಕೂದಿ ಗೊತ್ತಿದ್ದೀನಿ, ನೀವು ಮಾಡಿದ್ದೀರಾ. ಈಗ ನಾನು ಮಾಡ್ಬೇಕಂತ ನಾನೇ ಮಾಡ್ತೀನಿ ಬಿಡಿ. ಮಾವಿನಕಾಯಿ ಚಿತ್ರಾನ್ನ, ಇನ್ನು ಪಲ್ಯ ಮಾಡಿದ್ದೀನಿ, ಸಾಂಬಾರು ಆಯಿತು. ಇನ್ನು ಪಾಯಸನೂ ನೀವೇ ಮಾಡ್ಕೊತೀರಾ. ಪಾಯಸ ಅಷ್ಟು ಮಾಡೋಕ್ಕೆ ಬರುತ್ತೆ ನೀಟಾಗಿ. ಇನ್ನು ಒಬ್ಬಿಟ್ಟೊಂದು ಉತ್ಕೋಬೇಕು. ಇದಕ್ಕೆ ಹಸಿಮೆಣಸಿಗೆ ಹಾಕಿಲ್ಲ ನೋಡಿ, ಹೆಸರು ಬೇಳೆಗೆ ಕೋಸಂಬರಿ ಒಗ್ಗರಣೆ ಮಾಡ್ಬಿಟ್ಟು ಹಾಕ್ಬಿಡತ್ತೆ. ಖಾರ ಇರಲ್ಲ, ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡ್ಬಿಟ್ಟು ಹಾಕಿ, ಖಾರ ಇರಲ್ಲ. ಅದಕ್ಕೆ ಹಸಿ ಸಾಸಿವೆ ಎಲ್ಲನೂ ಸಾಸಿವೆ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ಬಿಟ್ಟು ಹಾಕಿ, ಚೆನ್ನಾಗಿರುತ್ತೆ. ಸ್ವಲ್ಪ ಮಾಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ಜಾಸ್ತಿ. ಹಾಂ ಮುಂದೆ ತಿಂದು ಸ್ವಲ್ಪ ಅವನಿಗೆ ಬೇಕಂತ ಅವ್ನಿಗೆ ಹಾಕ್ಬೇಕು. ಇದಾದ್ರೆ ಹೋಯ್ತದೆ ಸಿಗಲ್ಲ. ಇದು ಅಮ್ಮಮ್ಮ ಭೂಮಿ ನೋಡಿ ಹೆಂಗ್ ಮಾಡ್ತು ಅಲ್ವಾ ಮಗನೆ? ಆಯ್ತು ತುಡ್ದಾಯ್ತು. ಈರುಳ್ಳಿ ಹಾಕೋ. ಎಲ್ಲ ಎತ್ ಕಸ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತೀನಿ ಮೇಲೆ ಬಾ. ಆಯ್ತಾ ಬೈತಾ ಇದೆ ನೋಡಿ.
ಎಲ್ಲ ಇಲ್ಲೇ ಟೇಸ್ಟ್ ಮಾಡಿಬಿಡಿ, ಫೋನಲ್ಲೇ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಡಿ. ನಮ್ಮ ಅತ್ತೆ ಮಾಡಿರೋ ಒಬ್ಬಿಟ್ಟು ನೋಡಿ. ನಮ್ಮ ಮನೆಯಲ್ಲಿ ಒಬ್ಬಿಟ್ಟು, ಪಾಯಸ, ಚಿತ್ರಾನ್ನ, ಕೋಸಂಬರಿ, ಬೀನಿಸ್ ಪಲ್ಯ, ನುಗ್ಗೆಕಾಯಿ ಸಾಂಬಾರು, ರೈಸ್, ಇಷ್ಟೇ ಸಿಂಪಲಾಗಿ ಅದ್ಭುತ ಮಾಡಿದ್ದೀವಿ. ಕಡಲೆಬೇಳೆ ಫ್ರೈ ಆಗವೆ, ಕಡಲೆ ಬೀಜ ಫ್ರೈ ಆಗಿ. ನೋಡಿದ್ರಲ್ಲ ಗೈಸ್, ಯುಗಾದಿ ಹಬ್ಬ ಹೇಗಿತ್ತು ನಮ್ಮ ಮನೇಲಿ ಅಂತ, ಯಾವ್ಯಾವ ಥರ ಅಡುಗೆ ಮಾಡಿದ್ವಿ ಅಂತ ನೋಡಿದ್ರಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಾನು. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.